ಹಾರಾಡಿಯಲ್ಲಿ ಈಗ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಭಾರಿ ಒಂದು ಇಕ್ಕಟ್ಟಾದ ರಸ್ತೆ ಇತ್ತು. ಭಾರಿ ತೊಂದರೆಯನ್ನು ಪ್ರತಿ ವರ್ಷ ನಾವು ಅನುಭವಿಸ್ತಾ ಇದ್ವಿ ಎಲ್ಲರೂ, ಇಲ್ಲಿಯ ಪುತ್ತೂರಿನ ಎಲ್ಲ ಜನರು. ಇವತ್ತು ಅದಕ್ಕೆ ಮುಕ್ತಿ ಪಡೆಯುವಂಥ ಸಮಯ ಬಂದಿದೆ. ಸೋಮವಾರ ಬೆಳಿಗ್ಗೆಯಿಂದ ಈ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆಲ್ ವೆಹಿಕಲ್ಸ್ ಲೈಟ್ ವೆಹಿಕಲ್ ಮತ್ತು ಫುಲ್ ವೆಹಿಕಲ್ ಅಲ್ಲ, ಹೆವಿ ವೆಹಿಕಲ್ ಯಾವೊಂದು 14 ದಿವಸ, ಸೋಮವಾರಕ್ಕೆ 12 ದಿವಸ ಆಗ್ತದೆ. ಲೈಟ್ ವೆಹಿಕಲನ್ನು ಬಿಡ್ತೀನಿ ಅಂತ ಹೇಳ್ತಾರೆ ನಮ್ಮ ಇಂಜಿನಿಯರ್ಗಳು. ಆದರೂ ಇನ್ನೊಂದು ಸೋಮವಾರಕ್ಕೆ ಎಲ್ಲ ಹೆವಿ ವೆಹಿಕಲನ್ನು ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಮ್ಯಾಕ್ಸಿಮಮ್ ಲೈಟ್ ವೆಹಿಕಲ್ಗಳು ಇದನ್ನು ಸೋಮವಾರದಿಂದ ಸಂಚಾರಕ್ಕೆ ಮುಕ್ತ ಆಗುವಂಥ ಕೆಲಸಗಳು ಆಗ್ತದೆ. ಈಗ ಅಲ್ಲಲ್ಲಿ ಮಧ್ಯೆ ಸ್ವಲ್ಪ ಕೆಲಸ ಬಾಕಿ ಉಂಟು. ಈಗ ವಾಪಸ್ ಅದು ಈಗ ಫಸ್ಟ್ ಇದನ್ನು ಮಾಡ್ತೀವಿ. ಅದು ಯಾವುದೇ ತೊಂದರೆ ಇಲ್ಲದೆ ಪ್ಯಾಚ್ ವರ್ಕ್ ಮಾಡಿಕೊಂಡು ಟ್ರಾಫಿಕ್ ಮೂವ್ಮೆಂಟ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಒಮ್ಮೆ ಇಲ್ಲಿ ಹೆವಿ ವೆಹಿಕಲ್ ಹೋದ ನಂತರ ಫ್ಲೋ ಆಗ್ತದೆ. ಆನಂತರ ಮುಂದಿನ ದಿವಸ ಎಲ್ಲ ಆ ಸೈಡಿಂದ ಮಾಡಿ ಇನ್ನೊಂದು 2 ತಿಂಗಳೊಳಗೆ ಪೂರ್ತಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ.